ಕನ್ನಡ ರಾಜ್ಯೋತ್ಸವ ಹಾಗೂ ಅಂಬೇಡ್ಕರ್ ಪುತ್ಥಳಿ ಅನಾವರಣ. ಮಹದೇವಪುರ ಕ್ಷೇತ್ರದ ಮುನೇಕೊಳ್ಳಲು ವಾರ್ಡಿನ ಸಾಯಿಬಾಬಾ ಲೇಔಟ್ನಲ್ಲಿ ಆರ್ಆರ್ಟಿ ಮತ್ತು ಭೀಮ್ ಪ್ರಜಾ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಹಾಗೂ ಅಂಬೇಡ್ಕರ್ ಪುತ್ಥಳಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾಯಿಬಾಬಾ ಲೇಔಟ್ನ ಯುವಕರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಎನ್ ರಾಜೇಶ್ವರ ರೆಡ್ಡಿ ಧ್ವಜಾರೋಹಣ ನೆರವೇರಿಸಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ರಾಜ್ಯೋತ್ಸವದ ಅಂಗವಾಗಿ ಅನ್ನದಾನ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಭೀಮ್ ಪ್ರಜಾ ಸಂಘಟನೆಯ ಅಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್, ಪಿಆರ್ ಲೇಔಟ್ ಆನಂದ್, ಜಾನಿ ಸಾಗರ್, ಕಾರ್ತಿಕ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯೋತ್ಸವದ ಶುಭಾಶಯಗಳು ನಾಡಿನ ಜನತೆಗೆ. ಏನು ಇವತ್ತು ಮುನೇಕೊಳ್ಳಲು ಗ್ರಾಮದ ಜಾನಿಯವರು ಮತ್ತು ಆರ್ಆರ್ ಟೀಮ್ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆ ಮಾಡಿದ್ದಾರೆ. ಈ ಏರಿಯಾದಲ್ಲಿ ಸುತ್ತಮುತ್ತ ಅಪಾರ್ಟ್ಮೆಂಟಲ್ಲೆಲ್ಲ ಆಂಧ್ರದವರು, ಇತರ ಭಾಷೆದವರು ಇದ್ದಾರೆ ಅಂತ ಇಲ್ಲಿ ಕನ್ನಡವನ್ನು ಗುರುತಿಸಬೇಕಂತೇಳಿ ನವೆಂಬರ್ ಅಲ್ಲದೆ ಡಿಸೆಂಬರ್ 1ನೇ ತಾರೀಕನ್ನು ಆದ್ರೂ ನಮ್ಮ ಕನ್ನಡ ಹಬ್ಬವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ಮಾತಾಡಬೇಕು, ಕನ್ನಡನ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು. ಈ ಭೀಮ್ ರಾಜ್ಯ ಪ್ರಜಾ ಸಂಘದಿಂದ ಅಂಬೇಡ್ಕರ್ ಪುತ್ಥಳಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಸಂಘದ ವತಿಯಿಂದ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಜಾನಿ ಟೀಮ್, ರಾಜೇಶ್ ಅಣ್ಣ ಟೀಮ್, ಕಾರ್ತಿಕ್ ಅವರು ಎಲ್ಲರೂ ಸೇರಿ ಅಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಧನ್ಯವಾದಗಳು. ಹಿಂಗೆ ಇನ್ನೂ ಅತಿ ಹೆಚ್ಚಿನದಲ್ಲಿ ಕನ್ನಡವನ್ನು ಗುರುತಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು, ಮಾತಾಡಿಸ್ಬೇಕು, ಎಲ್ಲರನ್ನೂ ಅದೇ ರೀತಿ ಮಾಡಬೇಕು. ಅಂಬೇಡ್ಕರ್ ಪುತ್ಥಳಿಗೆ ಎಲ್ಲ ಕಡೆನೂ ಇನ್ನೂ ಉದ್ಘಾಟನೆ ಮಾಡಬೇಕು ಅಂತ ನಾವು ಕೇಳ್ಬೋದು. ಎಲ್ಲರಿಗೂ ಶುಭಾಶಯಗಳು ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡುವ ಅವಕಾಶ ನನಗೆ ಕೊಟ್ಟಿರುವ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ನಮ್ಮ ರಾಜೇಶ್ ಇಂಥವರು ರಾಜಕೀಯಕ್ಕೆ ಬರಬೇಕು, ಮತ್ತು ಇವರಲ್ಲಿ ಜಾತಿ ಭೇದ ಭಾವ ಎಲ್ಲ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮುಖ್ಯ ಅಂತೇಳಿ ಅವರು ಬಂದಿದ್ದಾರೆ. ಹಾಗಾಗಿ ಮುಂದಿನ ಈ ಚುನಾವಣೆಗಳಲ್ಲಿ ಇವರು ಸ್ಪರ್ಧೆ ಮಾಡಿ ಇಂಥವರು ನಮಗೆ ನಾಯಕರು ಬೇಕು. ಯಾವುದೋ ನಮ್ಮ ಬಡವರ ಆಸ್ತಿಯನ್ನು ಒಡೆಯಲಿಕ್ಕೆ ರಾಜಕೀಯಕ್ಕೆ ಬರ್ತಾರೆ, ಆದರೆ ಇವರು ಬಡವರ ಪರವಾಗಿ ನಿಂತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಏನು ಪರಿನಿರ್ವಾಣದ ಅಂಗವಾಗಿ 68ನೇ ಪರಿನಿರ್ವಾಣದ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೈತ್ಯ ಭೂಮಿಗೆ ಪ್ರತಿಯೊಂದು ರಾಜ್ಯಗಳಲ್ಲಿ ಮುಂಬೈ ದಾದರ್ಗೆ ಲಕ್ಷಾಂತರ ಜನ ಹೊರಡ್ತಾ ಇದ್ದಾರೆ. ಈ ಮುನೇಕೊಳ್ಳದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಪರಿನಿರ್ವಾಣದ ಅಂಗವಾಗಿ ಅದನ್ನು ಸ್ಮರಿಸುತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಈ ಒಂದು ಭೀಮ್ ಪ್ರಜಾ ಸಂಘ ತಂಡವು ಏನು ನಮ್ಮ ಜಾನಿ ಆಗಿರ್ಬೋದು, ಅವರ ತಂಡದವ್ರಿಗೆಲ್ಲರಿಗೂ ಕೃತಜ್ಞತೆ ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.